ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲಿ ಕೇಳಲಾಗುವ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ. ಹಾಗಾದರೆ ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯನು ಮೊದಲು ಹುಟ್ಟುತ್ತಾನೆ? ಆಪ್ಷನ್ಸ್: ಮಧ್ಯಪ್ರದೇಶ್, ಅರುಣಾಚಲ್ ಪ್ರದೇಶ್, ಆಂಧ್ರ ಪ್ರದೇಶ್, ಹಿಮಾಚಲ್ ಪ್ರದೇಶ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅರುಣಾಚಲ್ ಪ್ರದೇಶ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, 10 ಹೊಟ್ಟೆಗಳನ್ನು ಹೊಂದಿರುವ ಜೀವಿ ಯಾವುದು? ಆಪ್ಷನ್ಸ್: ಇರುವೆ, ಬಸವನ ಹುಳು, ತಿಗಣೆ, ಜಿಗಣೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಜಿಗಣೆ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಆರೋಗ್ಯವಂತ ವ್ಯಕ್ತಿಗೆ ಎಷ್ಟು ಸಮಯ ನಿದ್ರೆ ಅವಶ್ಯಕತೆ ಇರುತ್ತದೆ? 3 ರಿಂದ 4 ಗಂಟೆ, 7 ರಿಂದ 8 ಗಂಟೆ, 1 ರಿಂದ 2 ಗಂಟೆ, 4 ರಿಂದ 5 ಗಂಟೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 7 ರಿಂದ 8 ಗಂಟೆ ನಿದ್ದೆ ಅವಶ್ಯಕತೆ ಇರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಶ್ರೀಕೃಷ್ಣನ ತಾಯಿಯ ಹೆಸರೇನು? ಆಪ್ಷನ್ಸ್: ದೇವಕಿ, ಮೇನಕ, ಯಶೋಧ, ರಾಧೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯಶೋಧ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ಆಪ್ಷನ್ಸ್: ಹರಿಯಾಣ, ಸಿಕ್ಕಿಂ, ಗೋವಾ, ಅಸ್ಸಾಂ. ಹೌದು, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೋವಾ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸ್ವಾಮಿ ವಿವೇಕಾನಂದ ಅವರ ಬಾಲ್ಯದ ಹೆಸರೇನು? ಆಪ್ಷನ್ಸ್: ನರೇಂದ್ರ, ಜಿತೇಂದ್ರ, ರವಿಚಂದ್ರ, ವಿಶ್ವನಾಥ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ನರೇಂದ್ರ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ಸ್: 208, 210, 306, 206. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 206 ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಹುಟ್ಟಿದಾಗಿಂದ ಸಾಯುವವರೆಗೆ ಸ್ನಾನ ಮಾಡುವ ಜೀವಿ ಯಾವುದು? ಆಪ್ಷನ್ಸ್: ಕರಡೆ, ಕಪ್ಪೆ, ಹುಲಿ, ಮೀನು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೀನು ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕುಬೇರನ ಅಹಂಕಾರವನ್ನು ಅಡಗಿಸಿದವರು ಯಾರು? ಆಪ್ಷನ್ಸ್: ಗಣಪತಿ, ಕಾರ್ತಿಕೇಯ, ಶನಿ, ಶಿವ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಗಣಪತಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ಮೆದುಳಿನ ತೂಕವೆಷ್ಟು? 1,000, 2,000, 1,600, 1,400. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 1,400 ಗ್ರಾಂ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಅನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಸ್: ನ್ಯೂಟನ್, ಚಾರ್ಲ್ಸ್ ಬ್ಯಾಬೇಜ್, ರಾಮನ್, ಥಾಮಸ್ ಎಡಿಸನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚಾರ್ಲ್ಸ್ ಬ್ಯಾಬೇಜ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಹೆಚ್ಚು GDP ಇರುವ ರಾಜ್ಯ ಯಾವುದು? ಆಪ್ಷನ್ಸ್: ಮಧ್ಯಪ್ರದೇಶ್, ಮುಂಬೈ, ಕಲ್ಕತ್ತಾ, ಮಹಾರಾಷ್ಟ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಹಾರಾಷ್ಟ್ರ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಚಾರ್ಮಿನಾರನ್ನು ಕಟ್ಟಿಸಿದವರು ಯಾರು? ಆಪ್ಷನ್ಸ್: ಮೊಹಮ್ಮದ್ ಅಲಿ, ಶಹಜಾನ್, ಅಕ್ಬರ್, ಕುತುಬ್ ಶಾಹಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಮೊಹಮ್ಮದ್ ಕುಲಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯವನ್ನು ಕನಸಿನ ನಗರ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ದೆಹಲಿ, ಮುಂಬೈ, ಕಲ್ಕತ್ತಾ, ಉತ್ತರ ಪ್ರದೇಶ್. ಈ
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಬಿಳಿ ನಗರವೆಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಜೈಪುರ್, ವಾರಣಾಸಿ, ಉದಯ್ಪುರ್, ಅಯೋಧ್ಯೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಉದಯ್ಪುರ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಅತಿ ಕಡಿಮೆ ನಿದ್ರೆ ಮಾಡುವ ಪ್ರಾಣಿ ಯಾವುದು? ಆಪ್ಷನ್ಸ್ ಆನೆ, ಹುಲಿ, ಸಿಂಹ, ಹಸು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆನೆ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಕ್ಷಿ ಯಾವುದು? ಆಪ್ಷನ್ಸ್ ನವಿಲು, ಆಸ್ಟ್ರಿಚ್, ಪಾರಿವಾಳ, ಹಮ್ಮಿಂಗ್ ಬರ್ಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರಿಚ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ, ಈ ಒಗಟನ್ನು ಬಿಡಿಸಿ. ಆಪ್ಷನ್ಸ್ ಸಂಪಿಗೆ ಗಿಡ, ಚೆಂಡು ಹೂ ಗಿಡ, ಸೇವಂತಿ ಗಿಡ, ಮಲ್ಲಿಗೆ ಗಿಡ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಲಿಗೆ ಗಿಡ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತಕ್ಕೆ ಎಷ್ಟು ಹೆಸರುಗಳಿವೆ? ಆಪ್ಷನ್ಸ್ 2, 3, 4, 5. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 5 ಆಗಿರುತ್ತದೆ. ಭಾರತ ದೇಶದ ಪ್ರಧಾನಮಂತ್ರಿಯಾಗಿದ್ದ ಕರ್ನಾಟಕದ ಆ ವ್ಯಕ್ತಿ ಯಾರು? ಆಪ್ಷನ್ಸ್ ವಾಜಪೇಯಿ, ದೇವೇಗೌಡ, ಅಬ್ದುಲ್ ಕಲಾಂ, ಮೋದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವೇಗೌಡ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದು ಸಾರಿರುವ ಕವಿ ಯಾರು? ಆಪ್ಷನ್ಸ್ ಕುವೆಂಪು, ಬೇಂದ್ರೆ, ಪಂಪ, ಬಸವಣ್ಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ದಕ್ಷಿಣ ಗಂಗೆ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್ ಬ್ರಹ್ಮಪುತ್ರ, ನರ್ಮದಾ, ಕಾವೇರಿ, ಗೋದಾವರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾವೇರಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯನ್ನು ಏಲಕ್ಕಿ ನಾಡು ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಹಾವೇರಿ, ಹುಬ್ಬಳ್ಳಿ, ಮಂಡ್ಯ, ಮೈಸೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹಾವೇರಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ತಾಜ್ ಮಹಲ್ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಸ್ ಕೃಷ್ಣಾ ನದಿ, ಗಂಗಾ ನದಿ, ಯಮುನಾ ನದಿ, ಗೋದಾವರಿ ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಮುನಾ ನದಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಒಬ್ಬ ಆರೋಗ್ಯವಂತನ ಹೃದಯವು 1 ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ? ಆಪ್ಷನ್ಸ್ 60 ಬಾರಿ, 72 ಬಾರಿ, 82 ಬಾರಿ, 90 ಬಾರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 72 ಬಾರಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಸ್ತುತ ಮದುವೆ ವಯಸ್ಸು ಎಷ್ಟು ವರ್ಷಗಳು? ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ.